ನೀವೇನಾದರೂ ಆಪ್ಷನ್ ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡಬೇಕು, ಆಪ್ಷನ್ ಟ್ರೇಡಿಂಗನ್ನು ಕಲಿಬೇಕಂತ ಥಿಂಕ್ ಮಾಡ್ತಾ ಇದ್ರೆ ಆ್ಯಂಡ್ ಆಲ್ರೆಡಿ ನೀವು ಆಪ್ಷನ್ ಟ್ರೇಡಿಂಗ್ ಮಾಡಿ ಲಾಸನ್ನು ಮಾಡ್ಕೋತಾ ಇದ್ರೆ ಈ ವಿಡಿಯೋ ನಿಮಗೋಸ್ಕರನೇ ಇದೆ ಗೈಸ್. ಟಾಪ್ 6 ರೀಸನ್ ವೈ ಪೀಪಲ್ ಫೇಲ್ ಆರ್ ಲಾಸ್ ಇನ್ ಆಪ್ಷನ್ ಟ್ರೇಡಿಂಗ್. 6 ಟಾಪ್ ರೀಸನ್ ಇದಾವೆ. ಸೊ ನೀವು ಬಿಗ್ನರ್ ಇದ್ರೆ, ಇವಾಗ ಸ್ಟಾರ್ಟ್ ಮಾಡ್ಬೇಕಂತ ಇದ್ರೆ ಈ 6 ಮೇಜರ್ ರೀಸನ್ ಲಾಸ್ ಮಾಡ್ಕೋಕೆ ಇದನ್ನ ನೀವು ತಿಳ್ಕೊಂಡು ನಿಮ್ಮ ಟ್ರೇಡಿಂಗ್ ಜರ್ನಿನ ಸ್ಟಾರ್ಟ್ ಮಾಡ್ಕೋಬಹುದು ಗೈಸ್. ಡೆಫಿನೆಟ್ಲಿ ನಿಮ್ಮ ಟ್ರೇಡಿಂಗ್ ಜರ್ನಿ ಬಹಳ ಸ್ಮೂತ್ ಆಗಿ ಹೋಗುತ್ತೆ, ರಫ್ ಆಗಿ ಹೋಗಲ್ಲ, ಹಾರ್ಡ್ ಆಗಿ ಹೋಗಲ್ಲ ಅಂಡ್ ಸ್ಟ್ರಗಲ್ ಅಲ್ಲಿ ಹೋಗಲ್ಲ. ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ಈ 6 ರೀಸನ್ ನೀವು ಫಾಲೋ ಮಾಡಿದ್ರೆ, ಫಸ್ಟ್ ಒಂದು ರೀಸನ್ ಬಂದ್ಬಿಟ್ಟು ನಾಟ್ ಎಕ್ಸೆಪ್ಟಿಂಗ್ ಡೇ ಲಾಸ್. 90% ಪೀಪಲ್ ಏನು ಲಾಸ್ ಮಾಡ್ಕೋತಾರಲ್ಲ, ಫೇಲ್ ಆಗ್ತಾರೆ ಆಪ್ಷನ್ ಟ್ರೇಡಿಂಗ್, ಅವರು ಡೇ ಲಾಸ್ ನ ಎಕ್ಸೆಪ್ಟ್ ಮಾಡಲ್ಲ. ಹೆಂಗಂತ ಅಂದ್ರೆ ಇವಾಗ ನೀವೇ ಥಿಂಕ್ ಮಾಡಿ, ನೀವು ತಗೊಂಡ್ರೆ ಯಾವ್ದು ಟ್ರೇಡ್ ಪ್ರಾಫಿಟ್ ಅಲ್ಲೇ ಹೋಗಿಲ್ವಾ? ಫಸ್ಟ್ ಡೇ ಪ್ರಾಫಿಟ್ ಆಗಿರುತ್ತೆ, ಸೆಕೆಂಡ್ ಡೇ ಪ್ರಾಫಿಟ್ ಆಗಿರುತ್ತೆ, ಥರ್ಡ್ ಡೇ SL ಹಿಟ್ ಆಗಿರುತ್ತೆ 2 to 3 ಟೈಮ್ಸ್. ಬಟ್ ಅವತ್ತಿನ ಡೇ ಲಾಸ್ ನ ಎಕ್ಸೆಪ್ಟ್ ಮಾಡಲ್ಲ ನೀವು. ಇದೇ ಮೇನ್ ರೀಸನ್. ಇವಾಗ ನೋಡಿ ಒಬ್ಬ ಟ್ರೇಡರ್ ಇದಾನಲ್ಲ ಪ್ರಾಫಿಟೇಬಲ್, ಅವನೇನ್ ಮಾಡ್ತಾನೆ ಅಂದ್ರೆ ಕಂಟಿನ್ಯೂ 2 to 3 ಡೇಸ್ ಪ್ರಾಫಿಟ್ ಆಗಿರುತ್ತೆ, ಥರ್ಡ್ ಡೇ SL ಆಗುತ್ತೆ, 2 ಟೈಮ್ 3 ಟೈಮ್ SL ಆಗುತ್ತೆ, SL ನ ಎಕ್ಸೆಪ್ಟ್ ಮಾಡ್ತಾನೆ. ಅದೇ ನೆಕ್ಸ್ಟ್ ಡೇ ಟ್ರೇಡ್ ಮಾಡಿದ್ರೆ ಅವ್ನು ಟೋಟಲ್ SL ಆಗಿರೋದನ್ನ ನೆಕ್ಸ್ಟ್ ಡೇ ಕವರ್ ಮಾಡ್ತಾನೆ. ಸೊ ಡೇ ಲಾಸ್ ಅನ್ನ ಎಕ್ಸೆಪ್ಟ್ ಮಾಡೋದನ್ನ ಕಲೀರಿ, ಕರೆಕ್ಟಾ? ಸೆಕೆಂಡ್ ಅಲ್ಲಿ ಬಂದ್ಬಿಟ್ಟು ರಿವೆಂಜ್ ಟ್ರೇಡಿಂಗು. ಫಸ್ಟ್ ಬಂದ್ಬಿಟ್ಟು ಎಕ್ಸೆಪ್ಟ್ ಮಾಡಲ್ಲ ಡೇ ಲಾಸ್ ನ, ಸೆಕೆಂಡ್ ರಿವೆಂಜ್, ಹೆಂಗಾದ್ರೂ ಮಾಡಿ ಪ್ರಾಫಿಟ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕು, ಹೆಂಗಾದ್ರೂ ಮಾಡಿ ಪ್ರಾಫಿಟ್ ಮಾಡ್ಬೇಕಂತ ರಿವೆಂಜ್ ಟ್ರೇಡಿಂಗ್ ಮಾಡ್ತಾರೆ. ಇದನ್ನ ನೀವು ಮಾಡಕ್ ಹೋಗ್ಬೇಡಿ. ಡೈಲಿ 1 2 3 ಬಹಳ ಆಯ್ತು ಟ್ರೇಡ್, ಸಾಕಾ? ಇಷ್ಟು ಮಾಡಿ ಡೇನ ಕ್ಲೋಸ್ ಮಾಡಿ, ಪ್ರಾಫಿಟ್ ಇರಲಿ ಲಾಸ್ ಇರಲಿ. ರಿವೆಂಜ್ ಟ್ರೇಡಿಂಗ್ ಅನ್ನ ಮಾಡಕ್ ಹೋಗ್ಬೇಡಿ. ಅಂಡ್ ಥರ್ಡ್ ಒನ್ ಬಂದ್ಬಿಟ್ಟು ಓವರ್ ಟ್ರೇಡಿಂಗು. ಅವತ್ತಿನ ಡೇ ಲಾಸ್ ಅನ್ನ ಎಕ್ಸೆಪ್ಟ್ ಮಾಡಲ್ಲ, ರಿವೆಂಜ್ ಟ್ರೇಡಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ರಿವೆಂಜ್ ಇದ್ದು ಓವರ್ ಟ್ರೇಡಿಂಗ್ ಕನ್ವರ್ಟ್ ಆಗುತ್ತೆ. ಅಂಡ್ ಫೋರ್ತ್ ಒನ್ ಬಂದ್ಬಿಟ್ಟು ಅನ್ಕಾನ್ಶಿಯಸ್. ಕಾನ್ಶಿಯಸ್ ಅಂದ್ರೆ ಪ್ರಜ್ಞೆ, ಅನ್ಕಾನ್ಶಿಯಸ್ ಆಗಿ ಟ್ರೇಡ್ ಮಾಡ್ತಾರೆ. ಇದು ಸೀರಿಯಲ್ ಪ್ರಕಾರ ಆಗೋದು. ಡೇ ಲಾಸ್ ಅನ್ನ ಎಕ್ಸೆಪ್ಟ್ ಮಾಡಲ್ಲ, ರಿವೆಂಜ್ ಟ್ರೇಡಿಂಗ್ ಮಾಡ್ತಾರೆ, ಅದು ಕನ್ವರ್ಟ್ ಆಗಿ ಓವರ್ ಟ್ರೇಡಿಂಗ್ ಆಗುತ್ತೆ. ಅಂಡ್ ಅನ್ಕಾನ್ಶಿಯಸ್ ಆಗ್ತಾರೆ ಇಲ್ಲಿ. ಓವರ್ ಟ್ರೇಡಿಂಗ್ ಅಲ್ಲಿ ಅವ್ರು ಏನಾದ್ರು ಅನ್ಕಾನ್ಶಿಯಸ್, ಮೈಮೇಲೆ ಪ್ರಜ್ಞೆನೇ ಇರಲ್ಲ. ಸುಮ್ಮನೆ ಅಪ್ ಸೈಡ್ ಅಲ್ಲಿ ಮೂಮೆಂಟಮ್ ಶೋ ಆದ್ರೆ, ಗ್ರೀನ್ ಕ್ಯಾಂಡಲ್ ಶೋ ಆದ್ರೆ ಅಪ್ ಸೈಡ್ ಅಲ್ಲಿ, ಡೌನ್ ಸೈಡ್ ಅಲ್ಲಿ ಹೋದ್ರೆ ಪುಟ್ ಸೈಡ್ ಅಲ್ಲಿ, ಈ ರೀತಿ ಮಾಡ್ತಾ ಹೋಗ್ತಾರೆ. ಮೈಮೇಲೆ ಪ್ರಜ್ಞೆ ಇಲ್ದ್ರೆ ಎಂಟ್ರಿ ಎಕ್ಸಿಟ್ ಆಗ್ತಾ ಹೋಗ್ತಾರೆ. ಬಟ್ ಒಬ್ಬ ಪ್ರಾಫಿಟೇಬಲ್ ಟ್ರೇಡರ್ ಏನ್ ಇರ್ತಾನ, ಅವ್ರು ಕಾನ್ಶಿಯಸ್ ಇರ್ತಾನೆ. ಯಾವುದೇ ಎಂಟ್ರಿ ಎಕ್ಸಿಟ್ ಆಗ್ಬೇಕಾದ್ರೂ ಕೂಡ ಮೈಮೇಲೆ ಪ್ರಜ್ಞೆ ಇರುತ್ತೆ ಅವ್ಗೆ. ಅಂಡ್ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಎಂಟ್ರಿ ಎಕ್ಸಿಟ್ ಆಗ್ತಾನೆ. ಸೊ ಅದಕ್ಕೆ ಅವ್ನು ಪ್ರಾಫಿಟ್ ಅಲ್ಲಿ ಇರ್ತಾನೆ. ಲಾಸ್ ಎದಕ್ಕೆ ಮಾಡ್ಕೋತಾರೆ ಅಂದ್ರೆ ಅನ್ಕಾನ್ಶಿಯಸ್ ಆಗಿ ಟ್ರೇಡ್ ಮಾಡ್ತಾರೆ. ಅಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಫಿಫ್ತ್ ಯೂಸಿಂಗ್ ಮಲ್ಟಿಪಲ್ ಸೆಟಪ್. ಒಂದೇ ಸೆಟಪ್ ಮೇಲೆ ವರ್ಕ್ ಮಾಡಲ್ಲ, ಬೇರೆ ಬೇರೆ. ಇವಾಗ ಕೂಡ ಯಾವುದೋ ಒಂದು SL ಕೊಡ್ತಾವೆ 2-3 ಸಲ, ನೆಕ್ಸ್ಟ್ ಸೆಟಪ್ ಅನ್ನೇ ಚೇಂಜ್ ಮಾಡ್ತಾರೆ. ಬಟ್ ಹಂಗೆ ಮಾಡಕ್ ಹೋಗ್ಬಿಡಿ. ನಿಮ್ಗೆ ಯಾವುದೇ ಸಿಂಪಲ್ ಆಗಿರೋ ಸೆಟಪ್ ಇರಲಿ, ಬಹಳ ಅದು ಅಕ್ಯುರೇಸಿ ಇರೋ ಸೆಟಪ್ ಇರಲಿ, ಬಹಳ ಕಡಿಮೆ ಅಕ್ಯುರೇಸಿ ಇರೋ ಸೆಟಪ್ ಇರಲಿ, ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿ, ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಲಾಂಗ್ ಟರ್ಮ್ ಅಲ್ಲಿ. ಅಂಡ್ ಸಿಕ್ಸ್ತ್ ಒನ್ ಬಂದ್ಬಿಟ್ಟು ವಿತೌಟ್ ನಾಲೆಜ್ ಅಂಡ್ ಎಕ್ಸ್ಪೀರಿಯನ್ಸ್. ಇದು ಬಹಳ ಮ್ಯಾಟರ್ ಆಗುತ್ತೆ. ಮೋಸ್ಟ್ ಆಫ್ ದ ಪೀಪಲ್ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಫಂಡ್ ಆಡ್ ಮಾಡಿದ್ರೆ, ಟ್ರೇಡ್ ಮಾಡಿದ್ರೆ ಪ್ರಾಫಿಟೇಬಲ್ ಆಗ್ತಾರಂತ. ಇದು ಸುಳ್ಳು ಗೈಸ್, ಕಂಪ್ಲೀಟ್ಲಿ ರಾಂಗ್ ಕಾನ್ಸೆಪ್ಟ್. ಇವಾಗ ಯಾವುದೋ ಒಂದು ಸಿಂಪಲ್ ಡಿಗ್ರಿ ಕಂಪ್ಲೀಟ್ ಆಗಬೇಕಂದ್ರೂ ಕೂಡ 4 ಇಯರ್ ಬೇಕು. ಅದು 4 ಇಯರ್ ಕಂಪ್ಲೀಟ್ ಆದ್ಮೇಲೂ ಕೂಡ ಜಾಬ್ ಸಿಗುತ್ತೋ ಗ್ಯಾರಂಟಿ ಇಲ್ಲ. ಸೊ ಅದೇ ರೀತಿ ನೀವು ಕೂಡ ಸ್ಟಾಕ್ ಮಾರ್ಕೆಟ್ಗೆ ನಾಲೆಜ್ ಅಂಡ್ ಎಕ್ಸ್ಪೀರಿಯನ್ಸ್ಗೋಸ್ಕರ 2 to 4 ಇಯರ್ ಕಂಟಿನ್ಯೂಸ್ ಆಗಿ ಟೈಮ್ ಅನ್ನ ಕೊಡ್ಬೇಕಾಗುತ್ತೆ, ಕಂಟಿನ್ಯೂಸ್ ಆಗಿ ಲರ್ನಿಂಗ್ ಮಾಡ್ಬೇಕಾಗುತ್ತೆ. ಸೊ ಈ 6 ಟಾಪ್ ರೀಸನ್ ಅನ್ನ ನೀವೇನಾದ್ರೂ ಕರೆಕ್ಟ್ ಆಗಿ ನೋಡ್ಕೊಂಡು ಫಾಲೋ ಮಾಡಿದ್ರೆ, ಈ ಮಿಸ್ಟೇಕ್ ಅನ್ನ ನೀವು ಮಾಡದೇ ಹೋದ್ರೆ ಡೆಫಿನೆಟ್ಲಿ ನಿಮ್ಮ ಜರ್ನಿ ಬಹಳ ಸ್ಮೂತ್ ಆಗಿರುತ್ತೆ, ಆಪ್ಷನ್ ಟ್ರೇಡಿಂಗ್ ಜರ್ನಿ. ಬಟ್ ನೀವು ಈ ಮಿಸ್ಟೇಕ್ ಅನ್ನ ಮಾಡ್ತಾ ಇದ್ರೆ ನಿಮ್ಮನ್ನ ಯಾರು ಕೂಡ ತಡೆಯಕ್ಕಾಗಲ್ಲ. ಕಂಪ್ಲೀಟ್ಲಿ ಲಾಸ್ ಅಲ್ಲಿ ಹೋಗ್ತೀರಾ, ಕಂಪ್ಲೀಟ್ಲಿ ಲೈಫ್ ಅನ್ನ ಸ್ಟ್ರಗಲ್ ಅಲ್ಲಿ ತರ್ತೀರಾ. ಸೊ ಫ್ಯಾಮಿಲಿಗೂ ಕೂಡ ಪ್ರಾಬ್ಲಮ್ ಅನ್ನ ತರ್ತೀರಾ. ಸೊ ಈ ರೀಸನ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ನೋಟ್ ಡೌನ್ ಮಾಡ್ಕೊಂಡು ಈ ಮಿಸ್ಟೇಕ್ ಅನ್ನ ನೀವು ಮಾಡಕ್ ಹೋಗ್ಬಿಡಿ ಗೈಸ್. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್.